ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಯಶಸ್ ಮಾತಾಡ್ತಿದ್ದೀನಿ. ಯಾರ್ಯಾರು ಮಂತ್ರಾಲಯಂಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಅಥವಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಅವರಿಗೆಲ್ರಿಗೂ ನಾನು ಬಿಡಿಯಾಗಿ ನಮ್ಮ ಮೈಸೂರಿಂದ ಮಂತ್ರಾಲಯಂಗೆ ಹೇಗೆ ಹೋಗೋದು, ಎಲ್ಲಿ ಸ್ಟೇ ಆಗೋದು, ಹಾಗೆ ಊಟ ಎಲ್ಲಿ ಮಾಡೋದು, ಬ್ರೇಕ್ಫಾಸ್ಟ್ ಎಲ್ಲಿ ಮಾಡೋದು, ಪ್ರತಿಯೊಂದನ್ನು ನಾನು ನಿಮಗೆ ಕಮ್ಮಿ ಬಜೆಟಲ್ಲಿ ಹೇಗಾಗುತ್ತೋ ಅದನ್ನು ತಿಳಿಸ್ಕೊಡೋಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಮಿಸ್ ಮಾಡಬೇಡಿ. ಅದಕ್ಕೂ ಮುಂಚೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವಾಗ ಮೊದಲನೇದಾಗಿ ಶುರು ಮಾಡಬೇಕಂದ್ರೆ ನಾವು ಟ್ರೈನಿಂದ ಶುರು ಮಾಡೋಣ. ಯಾಕಂದರೆ ಅಲ್ಲಿ ಬಸ್ಸಿಗೆ ಕೂಡ ಹೋಗ್ಬೋದು, ಬಟ್ ತುಂಬ ಕನ್ವೀನಿಯೆಂಟ್ ಆಗಿರೋದಂದರೆ ನಮಗೆ ಟ್ರೈನು. ಮೈಸೂರಿಂದ ನಮಗೆ ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ, ಅದ್ರ ಜೊತೆ ಬಸವ ಎಕ್ಸ್ಪ್ರೆಸ್ ಇದೆ. ನಾನು ಚೂಸ್ ಮಾಡಿದ್ದು ಬಂದು ಬಸವ ಎಕ್ಸ್ಪ್ರೆಸ್ಸು. ಏನಕ್ಕಂದರೆ ಬಸವ ಎಕ್ಸ್ಪ್ರೆಸ್ಸು ಶುರುವಾಗೋದೇ ಸುಮಾರು ಮಧ್ಯಾಹ್ನ 1:30 ಅಷ್ಟೊತ್ತಿಗೆ, ಮತ್ತು ಅವನು ಮಧ್ಯರಾತ್ರಿ ಸುಮಾರು ಒಂದು 12-12:30 ಕರ್ಕೊಂಡೋಗಿ ನಮ್ಮ ಮಂತ್ರಾಲಯಂ ಸ್ಟೇಷನಿಗೆ ಬಿಡ್ತಾನೆ. ಸೊ ಹಾಗಾಗಿ ನಾನು ಬಸವ ಎಕ್ಸ್ಪ್ರೆಸ್ನ ಬುಕ್ ಮಾಡಿದೆ. ಅದ್ರ ಜೊತೆಗೆ ಯಾವ ಕೋಚ್ನ ಬುಕ್ ಮಾಡೋದು ಅಂತ ನಿಮ್ಮಲ್ಲಿದ್ದರೆ, ಒಂದು ಸ್ಲೀಪರ್ ಕೋಚ್ ಇರುತ್ತೆ, ಇನ್ನೊಂದು ನಿಮಗೆ 3 AC ಇರುತ್ತೆ. ಸೊ ಇವೆರಡು ನಿಮಗೆ ಕಮ್ಮಿ ಬಜೆಟಲ್ಲಿರುತ್ತೆ. ಸೊ ನಾನು ಚೂಸ್ ಮಾಡ್ಕೊಂಡಿದ್ದು ನನಗೆ 3 AC. ಏನಕ್ಕೆ ಅಂತಂದರೆ ನಮ್ಮದು ಫ್ಯಾಮಿಲಿ ಎಲ್ಲ ಹೋಗ್ತಿದ್ವು. ಸೊ ಹಾಗಾಗಿ ಸ್ವಲ್ಪ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಸ್ಲೀಪರ್ ಕೋಚಲ್ಲಿ ನನ್ನ ಫ್ರೆಂಡ್ಸ್ ಹೇಳಿರೋ ಹಾಗೆ ತುಂಬ ವಿಷಯಗಳಲ್ಲಿ ನಡೀತು. ಏನಂತ ಅಂದರೆ, ನೀವು ಅನಂತಪುರಂ ಬಿಟ್ಟು ಮುಂದೆ ಹೋಗಿದ ತಕ್ಷಣವೇ ಅಲ್ಲಿ ಬೇರೆಯವರೆಲ್ಲ ಹತ್ಕೊಂಡು ಎಲ್ಲಿ ಬೇಕಲ್ಲಿ ಮಲ್ಕೊಬಿಡ್ತಾರೆ. ಸೊ ಅಲ್ಲಿ ಯಾರೂ ಕೇಳೋಕ್ಕೆ ಬರೋಲ್ಲ, ಯಾರೂ ನಿಮ್ಮನ್ನ ತಡೆಯೋಕ್ಕೆ ಬರೋಲ್ಲ. ಹಾಗಾಗಿ ಬೆಟರ್ ಆಪ್ಷನ್ ನೀವು 3Aನ ಬುಕ್ ಮಾಡ್ಕೊಳ್ಳಿ, 3 ACನ. ಸೊ ಅದರಲ್ಲಿ ನಿಮಗೆ ಏನು ಒಂದು ಲಾಭ ಇದೆ ಅಂತಂದರೆ, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ನಿಮ್ಗೆ ತುಂಬ ಸೆಕ್ಯೂರ್ ಇರುತ್ತೆ, ನಿಮಗೆ ಫೀಲ್ ಆಗುತ್ತೆ. ಪ್ಲಸ್ ಅದರ ಜೊತೆಗೆ ನಿಮಗೆ ವಾಶ್ರೂಮ್ಗಳಾಗಿರ್ಬೋದು ಅಥವಾ ಸೇಫ್ಟಿ ಪ್ರತಿಯೊಂದು ವಿಷಯದಲ್ಲೂ ಅದು ತುಂಬ ಕ್ಲೀನಾಗಿರುತ್ತೆ, ನೀಟಾಗಿರುತ್ತೆ. ಮತ್ತು ಅಲ್ಲಿ ಪಿಲ್ಲೋ ಕೊಡ್ತಾರೆ, ನಿಮಗೆ ಬ್ಲ್ಯಾಂಕೆಟ್ ಕೊಡ್ತಾರೆ. ಸೊ ಎಲ್ಲ ಕಡೆಯಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ನಾನು ಸುಮಾರು ಶುರುವಾದಾಗ 1:40 ಆಗಿತ್ತು ಅನಿಸುತ್ತೆ ಮಧ್ಯಾಹ್ನ. ನಾನು ಮಂತ್ರಾಲಯಂ ಸ್ಟೇಷನಿಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಅದು ಸುಮಾರು 12:15 ಆಗಿತ್ತು. ಹಾಗೆ ಇನ್ನೊಂದು ವಿಷಯ ಟ್ರೈನ್ ಬಗ್ಗೆ ಏನಪ್ಪ ಅಂದರೆ, ನೀವು ಬೇಗ ಬುಕ್ ಮಾಡ್ಕೋಬೇಕು. ಏನಂದರೆ ಸುಮಾರು ಇವಾಗ ನೀವು ಮುಂದಿನ ತಿಂಗಳು ಹೋಗ್ತೀರಾ ಅಂದರೆ ಇವಾಗಲೇ ಬುಕ್ ಮಾಡ್ಕೋಬೇಕು. ಆವಾಗ ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ. ಯಾಕಂದರೆ ಗಡಿಬಿಡಿಯಲ್ಲಿ ಕೊನೆಯಲ್ಲಿ ನೀವು ಬುಕ್ ಮಾಡೋಕ್ಕಾಗಲ್ಲ. ಇದಾದಮೇಲೆ ನಿಮಗೆ ಇನ್ನೊಂದು ವಿಷಯ ಏನಂತ ಅಂದರೆ, ಮಂತ್ರಾಲಯಂ ಮಠಕ್ಕೂ ಮತ್ತು ಮಂತ್ರಾಲಯಂ ರೈಲ್ವೆ ಸ್ಟೇಷನ್ಗೂ ಸುಮಾರು 16 ಕಿಲೋಮೀಟ್ರ್ ದೂರ ಇರುತ್ತೆ. ಅಲ್ಲಿರೋ ಆಟೋದವ್ರಿಗೆಲ್ಲ ಗೊತ್ತಿರುತ್ತೆ ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ, ಎಷ್ಟು ಗಂಟೆಗೆ ಹೋಗುತ್ತೆ ಅಂತ. ಸೊ ಆ ಬೇಸಿಸ್ ಮೇಲೆ ಅವ್ರು ಕಾಯ್ಕೊಂಡೇ ನಿಂತಿರ್ತಾರೆ. ನೀವು ಹೊರಗೆ ಬಂದಿದ್ದ ತಕ್ಷಣವೇ ನಿಮಗೆ ಒಂದು 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ ಅನ್ನೋ ಥರ. ಅಲ್ಲಿಂದ ಸುಮಾರು ಒಂದು 16 ಕಿಲೋಮೀಟ್ರ್ ದೂರದಲ್ಲಿರೋ ಮಟ್ಟಕ್ಕೆ ಕರ್ಕೊಂಡೋಗ್ಬಿಡ್ತಾರೆ ಅವರು. ಅಂದರೆ ಅಲ್ಲಿ ಒಂದು ಹೆಬ್ಬಾಗ್ಲು ಇರುತ್ತೆ ಎಂಟ್ರೆನ್ಸು, ಅಲ್ಲಿವರೆಗೂ ಅಷ್ಟೇ. ನೀವು ಅಲ್ಲಿಂದ ಒಳಗೆ ಹೋಗ್ತಿದ್ದಂಗೆ ಆಲ್ಮೋಸ್ಟ್ ಅಲ್ಲಿ ಇದ್ದಂಥ ಲಾಡ್ಜ್ ಅವರಾಗಿರ್ಬೋದು ಅಥವಾ ಸ್ಟೇಗಳೇನಿರುತ್ತೆ, ಡಾರ್ಮೆಟ್ರಿ ಅವರೆಲ್ಲರೂ ಬಂದು ನಿಂತ್ಕೊಬಿಟ್ಟಿರ್ತಾರೆ ನಿಮಗೆ. ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತ ಫುಲ್ ಕರೀತಿರ್ತಾರೆ, ಕಮ್ಮಿಗಾಗತ್ತೆ ಎಲ್ಲ ಅಂತ. ಸೊ ನನ್ನ ಸಜೆಷನ್ ಏನಂತ ಅಂದರೆ, ನೀವು ಮಂತ್ರಾಲಯ ಮಠದಿಂದನೇ ಇರುವಂಥ ರೂಮ್ಗಳಿಗೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ರೂಮ್ಗಳು ಚೆನ್ನಾಗಿರುತ್ತೆ, ಸ್ಪೇಷಿಯಸ್ ಆಗಿರುತ್ತೆ. ನೀವು ಎಷ್ಟೇ ಜನ ಬಂದರೂ ಆಕ್ಯುಪೈ ಮಾಡ್ಕೊಳ್ಳೋಷ್ಟು ದೊಡ್ಡ ರೂಮ್ಗಳಿರುತ್ತೆ ಅಲ್ಲಿ. ಮತ್ತು ಅದ್ರ ಜೊತೆಗೆ ನೀವು ಎಷ್ಟು ರೂಮ್ಗಳು ಕೇಳಿದ್ರು ಕೂಡ ಕೊಡ್ತಾರೆ. ಆದರೆ ಒಂದೇ ವಿಷಯ ಏನಪ್ಪ ಅಂದರೆ, ನೀವು ಬುಧವಾರ ಮತ್ತು ಗುರುವಾರ ನೋಡ್ಕೊಂಡು ಹೋಗಬೇಕು. ಯಾಕಂದರೆ ಗುರುವಾರ ರಾಯರ ದಿನ ಇರೋದ್ರಿಂದ ಅಲ್ಲಿ ತುಂಬ ರಶ್ ಇರುತ್ತೆ. ಹಾಗಾಗಿ ನಿಮಗೆ ಬುಧವಾರ ನೈಟು ಅಥವಾ ಗುರುವಾರ ಸಿಗೋದು ತುಂಬ ಡೌಟ್ ಇರುತ್ತೆ. ಬಟ್ ಗುರುವಾರ ಸಂಜೆ ಸಿಗುತ್ತೆ ನಿಮಗೆ ರೂಮ್ಗಳು. ನಾನು ಹೋಗಿದ್ದು ಗುರುವಾರ ಆಗಿದ್ದರಿಂದ ಸುಮಾರು ಅಂದರೆ ಅದು ಶುಕ್ರವಾರನೇ ಆಗಿತ್ತು. ಶುಕ್ರವಾರ ಬೆಳಗಿನ ಜಾವ 1 ಗಂಟೆ 1:15 ಅಷ್ಟೊತ್ತಿಗೆ ನಾವು ರೀಚ್ ಆದವು. ಹೋಗಿ ಕೇಳಿದಾಗ ಅವರು ತುಂಬ ರೂಡಾಗಿ ಆನ್ಸರ್ ಮಾಡಿದ್ರು. ಅಂದರೆ ವೆಯ್ಟ್ ಮಾಡಿ ಅಂತ. ರೂಮ್ಗಳು ಖಾಲಿ ಇದೆ, ಬಟ್ ಅವ್ರು ಕೊಡೋಕೆ ರೆಡಿ ಇರಲ್ಲ. ನನ್ನ ಸಜೆಷನ್ ಏನಂತ ಅಂದರೆ, ಸುಮ್ಮನೆ ಅಲ್ಲೆಲ್ಲೋ ಹೋಗಿ ಬರೀ ಒಂದು ನೈಟಿಗೋಸ್ಕರ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಬದಲು ನೀವು ಮಠದಿಂದ ಸಿಗೋವಂಥ ರೂಮ್ಗಳಲ್ಲೇ ಆರಾಮಾಗಿ ಉಳ್ಕೋಬೋದು. ಅಲ್ಲಿ ನಿಮ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ 500 ರೂಪಾಯಿ. ಅದ್ರ ಜೊತೆಗೆ 500 ರೂಪಾಯಿ ಡೆಪಾಸಿಟ್ ಅಂತ ಇಡಬೇಕು. ಅಂದರೆ ನೀವು 23 ಗಂಟೆ ಒಳಗೆ ಕೀ ರಿಟರ್ನ್ ಮಾಡಿದ್ರೆ, ಅಂದರೆ ಚೆಕ್ಔಟ್ ಮಾಡಿದ್ರೆ ನಿಮಗೆ 500 ರೂಪಾಯಿ ವಾಪಸ್ ಕೊಡ್ತಾರೆ ಅವರು. ಸೊ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಸಿಗೋದೇ 500 ರೂಪಾಯಿ ಅಷ್ಟೇ. ಸೊ ನಾನು ಹೋದೆ, ನೀವು ನೋಡ್ತಿರ್ಬೋದು ರೂಮ್ ಎಷ್ಟೆಲ್ಲ ಕ್ಲೀನಾಗಿದೆ ಅಂತ. ರೂಮೆಲ್ಲ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆ ವಾಶ್ರೂಮ್ ಅಷ್ಟು ಕ್ಲೀನ್ ಇರಲಿಲ್ಲ, ಬಟ್ ಪರವಾಗಿಲ್ಲ, ಅಲ್ಲಿ ತುಂಬ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಅಲ್ಲಿರೋ ಲಾಡ್ಜಿಗೆ ಕಂಪೇರ್ ಮಾಡೋಕೆ ಹೋದರೆ ಇಲ್ಲಿ. ಮತ್ತು ಮಠದಿಂದ ಸಿಗೋ ರೂಮ್ಗಳಲ್ಲಿ ಅಂದರೆ ಬಿಸಿನೀರು ಸಿಗಲ್ಲ. ಅಲ್ಲಿಂದ ರೂಮಿಂದ ಹೊರಗೇ ನಿಮಗೆ ಸುಮಾರು ಒಂದು 30 ರೂಪಾಯಿಗೆ ಒಂದು ಚೌರಿಗೆ ಏನೋ ಥರ ಕೊಡ್ತಾರೆ. ನೀವು ಅಲ್ಲಿಂದ ತೊಗೊಬಂದು ಸ್ನಾನ ಮಾಡ್ಕೋಬೋದು. ಅದಾದಮೇಲೆ ಬೆಳಿಗ್ಗೆ ಸುಮಾರು ಒಂದು 6:30-7 ಗಂಟೆ ಅಷ್ಟೊತ್ತಿಗೆಲ್ಲ ನಮ್ಮದು ದರ್ಶನ ಆಯಿತು. ದರ್ಶನ ಆದಮೇಲೆ ಬ್ರೇಕ್ಫಾಸ್ಟಿಗೆ ಎಲ್ಲಿ ಹೋಗೋದು ಅಂತ ತುಂಬ ವೆಯ್ಟ್ ಮಾಡ್ತಿದ್ವು. ತುಂಬ ಯೋಚನೆ ಮಾಡಿದ್ಮೇಲೆ ನನ್ನ ಫ್ರೆಂಡ್ಸ್ಗಳು ಒಂದಷ್ಟು ಜನ ಹೇಳಿರ್ತಾರೆ, ನಾನು ಮಾಮಿ ಅನ್ನೋ ಒಂದು ಹೋಟೆಲ್ಗೆ ಹೋದೆ. ಅಲ್ಲಿಂದ ಸುಮಾರು ಅಂದರೆ ದೇವಸ್ಥಾನದ ಮುಂದೆಯಿಂದ ಅದೊಂದು 800 ಮೀಟ್ರ್ ದೂರ ಆಗುತ್ತೆ. ಅಲ್ಲಿ ಹೋದರೆ ತುಂಬ ದೋಸೆ, ಇಡ್ಲಿ ಮತ್ತು ಪೂರಿ, ಪೊಂಗಲ್ ಅಂತ ಏನೇನೋ ಇತ್ತು. ನಾನು ಅದರಲ್ಲಿ ಕಾಂಬೋ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಸೊ ಕಾಂಬೋ ಬಂದು ತುಂಬ ಚೆನ್ನಾಗಿತ್ತು. ಅಂದರೆ 80 ರೂಪಾಯಿ ಒಂದು ಪ್ಲೇಟಿಗೆ. ಸೊ ನಿಮಗೆ ಒಂದು ಪ್ಲೇಟಲ್ಲಿ ಅವರು ಏನೆಲ್ಲ ಕೊಡ್ತಾರೆ ಅಂತ ನಾನು ಹೇಳೋದಾದರೆ, ನಿಮಗೆ ಪೊಂಗಲ್ ಸಿಕ್ಕಿರುತ್ತೆ, ಮತ್ತು ಇಡ್ಲಿ ಸಿಕ್ಕಿರುತ್ತೆ, ಒಂದು ವಡೆ ಸಿಕ್ಕಿರುತ್ತೆ, ಅದ್ರ ಜೊತೆಗೆ ಪೂರಿ ಕೊಡ್ತಾರೆ.
ಸೊ ಇದಾದಮೇಲೆ ನಾನು ಮತ್ತೆ ರೂಮಿಗೆ ಬಂದು ಮಲಗಿದ್ದೆ ಆರಾಮಾಗಿ. ಅದಾದಮೇಲೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಅಲ್ಲಿಗೆ ಹೋಗ್ಬಿಡೋಣ ಅಂತಿರಬೇಕಿದ್ರೆ ದೇವಸ್ಥಾನದ ಮಠದಿಂದ ಅಂದರೆ ಮಠದಿಂದ ಒಂದು ದೊಡ್ಡ ಅನೌನ್ಸ್ಮೆಂಟ್ ಆಗುತ್ತೆ. ಅಲ್ಲಿ ಜೋರಾಗಿ ಕೇಳಿಸೋ ಥರ ಸ್ಪೀಕರ್ ಹಾಕಿ ಹೇಳ್ತಾರೆ ಅವರು, ಅನ್ನಸಂತರ್ಪಣೆ ಕಾರ್ಯಕ್ರಮ ಇದೆ, ಯಾರೂ ಮಿಸ್ ಮಾಡ್ಕೋಬಾರ್ದು, ಎಲ್ಲರೂ ಬರಬೇಕು ಅಂತ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ, ಯಾರ್ಯಾರು ಹೋಗ್ತಿದ್ದೀರಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಥವಾ ಫ್ಯಾಮಿಲಿಗೆ ಎಲ್ರಿಗೂ ಹೇಳಿ, ಅಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ನೀವು ಗೊತ್ತಾಗ್ತಿಲ್ಲ ನನಗೆ ಹೇಗೆ ಹುಡ್ಕೋದು ಅನ್ನೋದಾದರೆ, ನೀವು ನಾರ್ಮಲಾಗಿ ಗೂಗಲ್ಗೆ ಹೋಗಿ ಅಲ್ಲಿ ಭೋಜನ ಶಾಲಾ ಅಂತ ಕೊಟ್ಟರೆ ಅಥವಾ ಅನ್ನಪೂರ್ಣ ಡೈನಿಂಗ್ ಹಾಲ್ ಅಂತ ಏನಾದರೂ ಕೊಟ್ಟರೆ ನಿಮಗೆ ಅಲ್ಲೇ ತೋರಿಸುತ್ತೆ. ನಾನು ಇಲ್ಲಿ ತೋರಿಸ್ತಿರ್ಬೋದು, ನೀವು ನೋಡ್ತಿರ್ಬೋದು, ನೀಲಿ ಕಲರ್ ಬೋರ್ಡಲ್ಲಿ ಏನು ಬರೆದಿದ್ದಾರೆ ಅದೇ ಇದ್ರದ್ದು ಸಿಗುತ್ತೆ ನಿಮಗೆ. ಅಲ್ಲಿಗೆ ಹೋದರೆ ಸ್ವಲ್ಪ ಕ್ಯೂ ಇರುತ್ತೆ, ಆರಾಮಾಗಿ ಹೋಗ್ಬೋದು. ನನಗಲ್ಲಿ ಅನ್ನ ಸಾಂಬಾರು ಕೊಟ್ಟಿದ್ದರು, ಮತ್ತು ಚಟ್ನಿ, ಅದ್ರ ಜೊತೆಗೆ ಒಂಥರ ಸ್ವೀಟ್ ಕೊಟ್ಟಿದ್ದರು, 2 ಥರದ ಸಾಂಬಾರು, ತುಂಬ ಚೆನ್ನಾಗಿತ್ತು. ನೀವು ಎಷ್ಟು ಸಲ ಬೇಕಾದರೂ ಹೋಗಿ ಹಾಕ್ಸ್ಕೊಬೋದು, ಚೆನ್ನಾಗಿ ಸಿಗುತ್ತೆ. ಅದಾದಮೇಲೆ ಮತ್ತೆ ನಾವು ರೂಮಿಗೆ ಬಂದು ಸಂಜೆವರೆಗೂ ವೆಯ್ಟ್ ಮಾಡಿ ಮತ್ತೆ ರಿಟರ್ನ್ ಮಾಡಿದ್ವು. ಚೆಕ್ಔಟ್ ಮಾಡೋ ಟೈಮಲ್ಲಿ ನಮಗೆ 500 ರೂಪಾಯಿ ವಾಪಸ್ ಕೊಟ್ಟರು. ಅದ್ರ ಜೊತೆಗೆ ಮತ್ತೆ ಅಲ್ಲಿ ಆಟೋಗಳು ಸಿಗ್ತಾನೆ ಇರುತ್ತೆ ನಿಮಗೆ ಹೋಗೋಕ್ಕೆ, ಬಸ್ಗಳು ಕೂಡ ಸಿಗ್ತಿರುತ್ತೆ. ಸೊ ನೀವು ಆಟೋದಲ್ಲಿ ಆರಾಮಾಗಿ ಹೋಗ್ಬೋದು, ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಗನೆ ಹೋಗಿರಿ. ಸೊ ಅಲ್ಲಿಂದ ಅದಾದಮೇಲೆ ನನಗೆ ನಾನು ಬೆಂಗಳೂರಿಗೆ ಬುಕ್ ಮಾಡ್ಕೊಂಡಿದ್ದೆ. ಬೆಂಗಳೂರಿಂದ ಮತ್ತೆ ಮೈಸೂರಿಗೆ ಬುಕ್ ಮಾಡಿದ್ದೆ, ಯಾಕಂದರೆ ಅಷ್ಟೊತ್ತಿಗಾಗಲೇ ಇದೆಲ್ಲ ಫಿಲ್ ಆಗಿಬಿಟ್ಟಿತ್ತು ಸೀಟ್ಗಳು. ಸೊ ನಾನು ಅಲ್ಲಿಂದ ಬರೋಷ್ಟೊತ್ತಿಗೆ ಅಲ್ಲಿ ಟ್ರೈನ್ಗಳಂತೂ ತುಂಬ ಲೇಟ್ ಆಗುತ್ತೆ. ಸೊ ನೀವೇನು ಮಾಡಿ ಅಂತಂದರೆ ಬೆಟರು ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ವೆಯ್ಟ್ ಮಾಡ್ತೀರಿ. ರೈಲ್ವೆ ಸ್ಟೇಷನಲ್ಲಿ ನಿಮಗೆ 3-4 ಥರದ್ದು ತಿಂಡಿಗಳು ಸಿಗುತ್ತೆ ಸಂಜೆ ಟೈಮಲ್ಲಿ. ಚಿತ್ರಾನ್ನ ಆಗಿರ್ಬೋದು, ರೈಸ್ ಬಾತ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಮತ್ತು ಪಲಾವ್ ಆಗಿರ್ಬೋದು, ಇದೆಲ್ಲ. ಸೊ ನನ್ನ ಸಜೆಷನ್ನು ಬಿಸಿಲು ಬಂದಾಗಲೇ ತೊಗೊಂಡು ತಿಂದ್ಬಿಡಿ, ಯಾಕಂದರೆ ಅದನ್ನೇ ಅವ್ರು ಪ್ಯಾಕ್ ಮಾಡಿ ಮತ್ತೆ ಇಡ್ತಾರೆ, ನೀವು ಅದನ್ನೇ ತೊಗೋಬೇಕಾಗತ್ತೆ ತಂಗಳದನ್ನ. ಎಷ್ಟೋ ಸಲ ಏನಾಗುತ್ತೆ ಅಂದರೆ ಅದು ಕೂಡ ಖಾಲಿ ಆಗಿಬಿಡುತ್ತೆ. ನಾನು ಹೋದಾಗ ಬಿಸಿಯಾಗಿ ಅಲ್ಲೇ ಪಲಾವ್ ಇತ್ತು, ಇದೆಲ್ಲ ಇತ್ತು. ಸೊ ಅವಾಗ ತಿಂದೆ ನಾನು, ಮತ್ತೆ ಅದನ್ನೇ ತಗೊಂಡು ತಣ್ಣಗಿರೋದನ್ನು ತಿನ್ನಬೇಕಾಯಿತು. ಸೊ ಅಲ್ಲಿಂದ ಮತ್ತೆ ಸುಮಾರು ಬೆಂಗಳೂರಿಗೆ ನಾನು 4 ಗಂಟೆಗೆ ಬಂದು ಮೈಸೂರಿಗೆ ಅದೇ ಟ್ರೈನಿಂದ ಮತ್ತೆ ರಿಟರ್ನ್ ಆದೆ. ಧನ್ಯವಾದಗಳು ವೀಕ್ಷಕರೇ. ಇನ್ನೂ ಏನಾದರೂ ಡೌಟ್ಗಳಿತ್ತಂತಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಏನೇ ಡೌಟ್ ಇದ್ದರೂ ಕ್ಲಿಯರ್ ಮಾಡ್ತೀನಿ. ಧನ್ಯವಾದಗಳು.